ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ವಿಡಿಯೋ ಸಪೋರ್ಟ್ ಮಾಡ್ತಾ ಇರೋರಿಗೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಮತ್ತು ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಬೇಬಿಯ ರಿಲೇಟೆಡ್ ಒಂದಷ್ಟು ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇವಾಗ ಒಂದಷ್ಟು ಅಂದರೆ ನ್ಯೂ ಮಾಮೀಸ್ ಇನ್ಕ್ಲೂಡಿಂಗ್ ನಾನು ಸೇರಿಸ್ಕೊಂಡು ಒಂದಷ್ಟು ಕನ್ಫ್ಯೂಸ್ಗಳಿರುತ್ತೆ. ಮಕ್ಳಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಮಕ್ಳು ಯಾಕೆ ಇದು ಮಾಡ್ಕೊತಾ ಇವೆ, ಅದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಸ್ಗಳಿರುತ್ತೆ. ನನಗೂ ಕೂಡ ಸೇಮ್ ಇದೇ ಥರ ಇತ್ತು. ಇವಾಗ ಮಕ್ಕಳು ಯಾಕೆ ಪದೇ ಪದೇ ವಾಮಿಟ್ ಮಾಡ್ಕೊತಾರೆ, ಮತ್ತು ಯೂರಿನ್ ಪಾಸ್ ಮಾಡೋಕ್ಕೆ ಯಾಕೆ ಅಳ್ತಾರೆ ಅದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಸ್ಗಳಿತ್ತು. ಅದೆಲ್ಲ ಹೊಸ್ದಾಗಿ ಮಮ್ಮಿಸ್ಗಳಿಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಇವಾಗ ಮಕ್ಕಳಿಗೆ ಏನು ಮಾಡಬೇಕು, ಪೌಡರ್ ಹಾಕಬೇಕಾ, ಇಲ್ಲಾಂದ್ರೆ ಕಣ್ಣುಗಳಿಗೆ ಇವಾಗ ಕಾಜಲ್ ಅದು ಇದು ಅಂತ ಅಪ್ಲೈ ಮಾಡ್ತಾರೆ, ಸೊ ಅದನ್ನು ಅಪ್ಲೈ ಮಾಡಬೇಕಾ ಮಾಡಬಾರ್ದು, ಈ ಥರ ಒಂದಷ್ಟು ಕನ್ಫ್ಯೂಸ್ಗಳಿತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಇವಾಗ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತುಂಬಾ ದಿವಸ ಆಯಿತು ಬ್ಲಾಗ್ ಮಾಡ್ಕೊಳಕ್ಕೆ ಆಗಿಲ್ಲ, ಟೈಮೇ ಇಲ್ಲ. ಟೈಮ್ ಇಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಇವಾಗ ಬೇಬಿ ಏನಾಗ್ತಾ ಇದೆ, ಪಾಪು ನೈಟೆಲ್ಲ ಎದ್ದಿರ್ತಾನೆ, ಬೆಳಗಿನ ಟೈಮ್ ಮಲ್ಕೊತಾನೆ. ಇನ್ನು ನಾನು ಬೆಳಗಿನ ಟೈಮ್ ಸಿಕ್ಕಿದಾಗ ನಾನು ಮಲ್ಕೊಂಡು ನಿದ್ದೆನ ಮುಗಿಸ್ಕೊಬೇಕು, ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಸೊ ಅದರಿಂದ ಟೈಮ್ ಕೂಡ ನಮ್ಗೆ ಅಷ್ಟಾಗಿ ಇನ್ನೂ ಸೆಟ್ ಆಗ್ತಾ ಇಲ್ಲ. ಒಂದು ದಿವಸ ಹಂಗೆ ಮಾಡ್ತಾನೆ, ಒಂದು ದಿವಸ ಹಿಂಗೆ ಮಾಡ್ತಾನೆ. ಮೊದಲೇ ನನಗೆ ನಿದ್ದೆ ಸಾಕಾಗಿಲ್ಲ ಅಂದರೆ ಆಗೋದೇ ಇಲ್ಲ. ಅವತ್ತಿನ ಡೇನೇ ಒಂಥರ ಮೂಡ್ ಆಫ್ ಆಗಿರುತ್ತೆ. ಸೊ ಅದರಿಂದ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸರಿ, ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದ್ದೀನಿ. ಫೋರ್ಸ್ಫುಲ್ಲಿ ಏನೂ ಮಾಡ್ಕೊಳಕ್ಕಾಗೋದಿಲ್ವಲ್ಲ. ಸೊ ಅದರಿಂದ ಮತ್ತು ನಿನ್ನೆ ಮೊನ್ನೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪುಟ್ಟ ಗ್ಲಿಮ್ಸ್ಗಳನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ಲಾಸ್ಟಲ್ಲಿ ಈ ಒಂದು ಬೇಬಿ ರಿಲೇಟೆಡ್ ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ಕೊತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡ್ತೀರಾ, ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಉಪ್ಪಿಟ್ಟು ಕೇಸರಿಬಾತ್ ಯಾರಿಗೆ ಇಷ್ಟ ಆಗುತ್ತೆ. ಇದನ್ನು ಚೌಚೌ ಬಾತ್ ಅಂತಲೂ ಕೂಡ ಅಂತಾರೆ. ಮೊದಲು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಚೌಚೌ ಬಾತ್ ಅಂದರೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ವಿ. ಆಮೇಲೆ ಗೊತ್ತಾಯಿತು ಚೌಚೌ ಬಾತ್ ಅಂತ ಆರ್ಡ್ರ್ ಮಾಡಿದಾಗಲೇ ಗೊತ್ತಾಯಿತು ಕೇಸರಿಬಾತು ಉಪ್ಪಿಟ್ಟ ಅಂತ. ಎಷ್ಟು ಜನಕ್ಕೆ ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಕಾಮೆಂಟ್ ಮಾಡಿ. ಅಮ್ಮ ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು. ನಾನು ಸರಿ ಇನ್ನೇನು ಉಪ್ಪಿಟ್ಟು ಮಾಡ್ತಾ ಇದೆಯಲ್ವಾ, ಸ್ವಲ್ಪ ಕೇಸರಿಬಾತು ಕೂಡ ಮಾಡೋಣ ಅಂದ್ಬಿಟ್ಟು ನಾನು ಕೇಸರಿಬಾತ್ ಮಾಡಿದೆ. ಈಸಿಯಾಗಿ ಮಾಡ್ಕೊಬೋದು, ತುಂಬಾ ಈಸಿಯಾಗಿ. ಕಲರ್ ಏನು ನಾನು ಯೂಸ್ ಮಾಡಿಲ್ಲ, ಕಲರ್ ಇರಲಿಲ್ಲ, ನಾನು ತಗೊಂಡೇ ಬಂದಿಲ್ಲ ಕಲರು. ಯಾಕಂದರೆ ಬೇರೆ ಏನಕ್ಕೂ ನಾವು ಯೂಸ್ ಮಾಡಲ್ವಲ್ಲ. ಸೊ ಅದರಿಂದ ಪ್ಲೇನಾಗೂ ಕೂಡ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಕೇಸರಿಬಾತ್ ಮಾಡೋದು ಎಕ್ಸ್ಪರ್ಟ್ ಇದ್ದೀರಾ ಕಾಮೆಂಟ್ ಮಾಡಿ. ನಾನು ಅಷ್ಟೊಂದೇನಿಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ಇದುವರೆಗೂ ಯಾವತ್ತೇ ಮಾಡಿದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಕೇಸರಿಬಾತನ್ನ. ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ಸಲ ಏನೋ ನನಗೆ ಗೊತ್ತಿರಲಿಲ್ಲ ಮೆಜರ್ಮೆಂಟ್ ಎಷ್ಟು ಥರ ಅಂದರೆ ಯಾವ ಥರ ಹಾಕಬೇಕು ಅಂತ. ಆವಾಗ ಒಂದು 2 ಸಲ ಮಾತ್ರ ಫುಲ್ಲು ಕಲ್ಲು ಥರ ಆಗಿಬಿಟ್ಟಿತ್ತು. ಇವಾಗಂತೂ ಕೇಳಂಗಿಲ್ಲ, ಏನೇ ಮಾಡಿದ್ರೂ ಅಷ್ಟೇ ಚೆನ್ನಾಗಿ ಗೊತ್ತಿರೋದನ್ನು ತುಂಬಾ ಚೆನ್ನಾಗಿ ಮಾಡ್ತೀನಿ, ಗೊತ್ತಿಲ್ಲದೆ ಇರೋದನ್ನು ಒಂದು ರೇಂಜಿಗೆ ಚೆನ್ನಾಗೇ ಮಾಡ್ತೀನಿ. ನಾನು ಏನೇ ಮಾಡಿದ್ರೂ ಇವಾಗ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ಮತ್ತು ಕೇಸರಿಬಾತ್ ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಮತ್ತು ಆ ಒಂದು ದಿನದ ವ್ಲಾಗ್ ಯಾವ ಥರ ಹೋಗುತ್ತೆ ನೋಡೋಣ. ಇವಾಗಂತೂ ವ್ಲಾಗ್ನೇ ಮಾಡ್ಕೊಳ್ಳೋಕ್ಕಾಗಿಲ್ಲ, ನಿಜವಾಗ್ಲೂ ಸಾರಿ. ಇವಾಗ ನಿಜ ವ್ಲಾಗ್ ಎಷ್ಟು ದಿವಸ ಆಯಿತು ಅಪ್ಲೋಡ್ ಮಾಡಿ. ಸಡನ್ನಾಗಿ ಗ್ಯಾಪ್ ಕೊಟ್ಟು ಮಾಡ್ಕೊಳ್ಳೋದು, ವೀಡಿಯೋಸ್ ಎಲ್ಲ ಮಾಡೋದು ಅಂದರೆ ಕಷ್ಟ. ಸ್ವಲ್ಪ ಮಾತಾಡೋದಾಗಿರಲಿ ಅದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ. ಇವಾಗಂತೂ ಪಾಪುನ ಎತ್ಕೊಳ್ಳೋದು, ಅವನ್ನ ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಅವನಂತೂ ಬೆಳಗಿನ ಟೈಮು ಎದ್ದೇಳ್ತಾನೆ, ಅಳ್ತಾನೆ, ಸಾಯಂಕಾಲನೂ ಅಳ್ತಾನೆ, ಮಲ್ಕೊಳ್ಳೋದೇ ಇಲ್ಲ. ಅವ್ನು ಮಲ್ಕೊಳ್ಳೋ ಟೈಮಲ್ಲಿ ನಮಗೆ ನಿದ್ದೆ ಬಂದಿರಲ್ಲ. ಈ ಥರ ಆಗಿ ಇಬ್ಬರಿಗೂ ಅಡ್ಜಸ್ಟ್ ಆಗೋಕ್ಕೆ ಇನ್ನೂ ತೊಗೋತಾನೆ ಇದ್ದೀನಿ ಟೈಮು. ಮತ್ತು ಕೇಸರಿಬಾತ್ ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಮತ್ತು ರೂಮೆಲ್ಲ ಸ್ವಲ್ಪ ಮೆಸ್ಸಿಯಾಗೇ ಇರುತ್ತೆ ಬೆಳಗಿನ ಟೈಮ್ ಇವಾಗಂತೂ. ಯಾಕಂತಂದರೆ
ಯಾವಾಗಂದರೆ ಆವಾಗ ಪಾಪ ಎದ್ದೇಳ್ತಾನೆ ಮಲ್ಕೊತಾನೆ, ಒರೆಸ್ಕೊಳ್ಳೋದು ಮಲ್ಕೊಳ್ಳೋದು ಹಂಗಾಗಿದೆ. ಮತ್ತು ಈ ಒಂದು ನಮ್ಮಮ್ಮ ಎತ್ಕೊಂಡು ಓಡಾಡ್ತಾ ಇದ್ದಿದ್ದು. ಅವತ್ತು ನೈಟು ಅವನು ಫುಲ್ ಡೇ ಮಲ್ಕೊಂಡೆಲ್ಲ ನೈಟೆಲ್ಲ ಅಳ್ತಾನೆ ಇದ್ದಾನೆ. ಅವತ್ತು ಅಮ್ಮ ಎತ್ಕೊಂಡು ಎಷ್ಟು ಗಂಟೆಲೋ 2 ಗಂಟೆನೋ 3 ಗಂಟೆನೋ ಆಗಿತ್ತು ಅನ್ಸುತ್ತೆ. ಎತ್ಕೊಂಡು ಓಡಾಡಿಕೊಂಡು ಮಾತಾಡ್ತಾ ಇದ್ರು. ನಿಜವಾಗ್ಲೂ ಮನೇಲಂತೂ ಎಲ್ಲರಿಗೂ ಇವಾಗ ಪಾಪು ಹತ್ರ ಯಾರಿಗೂ ನಿದ್ದೆ ಬರೋದಿಲ್ಲ. ಎಲ್ಲ ಎದ್ದೇಳಿರ್ತಾರೆ. ಎದ್ದೇಳ್ಬಿಟ್ಟು ಪಾಪುನ ಶಿಫ್ಟ್ ವೈಸ್ ಅವ್ರಾದ್ಮೇಲೆ ಅವ್ರು ಕರ್ಕೊಳ್ಳೋದು, ಅವ್ರಾದ್ಮೇಲೆ ನಾನು ಕರ್ಕೊಳ್ಳೋದು ಆ ಥರ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ನಾನು ಬ್ರೆಡ್ ಉಪ್ಪಿಟ್ಟನ್ನ ನಾನು ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ. ನಾನಂತೂ ರೀಸೆಂಟಾಗಿ ಮಾಡ್ತಾ ಇರೋದು ಇದು ಬ್ರೆಡ್ ಉಪ್ಪಿಟ್ಟು. ಇವಾಗಂತೂ ಬಾಣಂತಿಯಲ್ಲಿ ಬ್ರೆಡ್ನಂತೂ ಬಂದು ನೋಡೋಕೆ ಬಂದವರೆಲ್ಲ ಬ್ರೆಡ್ಡು ರಸ್ಕ್ ತೊಗೊಂಡು ಬಂದೇ ಬರ್ತಾ ಇರ್ತಾರೆ. ಸೊ ಇನ್ನೇನು ಬ್ರೆಡ್ ಎಲ್ಲ ಜಾಸ್ತಿ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಬ್ರೆಡ್ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ರೆಡ್ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಹಾಕಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದೇ ಒಂದು ಚಿಕ್ಕ ಟೊಮ್ಯಾಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿಲ್ಲ ಅಂದರೆ ಅಷ್ಟು ಫ್ಲೇವರ್ ಚೆನ್ನಾಗಿರೋದಿಲ್ಲ. ಒಂದು ಚಿಕ್ಕ ಟೊಮೆಟೊ ಅಷ್ಟೇ. ಅದಾದ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಬೇರೆ ಥರ ತರಕಾರಿ ಎಲ್ಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಒಂದು ಬ್ರೆಡ್ ಉಪ್ಪಿಟ್ಟಿಗೆ ಜಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಬೇಕಂದರೆ ಕ್ಯಾಬೇಜ್ ಕೂಡ ಹಾಕ್ಕೊಬೋದು. ಕ್ಯಾಬೇಜ್ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಸ್ವಲ್ಪ ಕ್ರಂಚಿ ಇರೋ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಅದಷ್ಟೇ, ಬೇರೆ ಇನ್ನೇನು ಮಸಾಲೆ ಹಾಕೋಂಗಿಲ್ಲ ಇದಕ್ಕೆ. ತುಂಬಾ ಜಲ್ದಿ ಮಾಡ್ಕೊಬೋದು. ಜಾಸ್ತಿ ಬ್ರೆಡ್ ಇರುತ್ತಲ್ವ, ಬೇರೆ ಇನ್ನೇನು ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಸೊ ಬ್ರೆಡ್ಡು ಎಷ್ಟು ಅಂತ ಹಂಗೆ ತಿನ್ನೋಕ್ಕಾಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಈ ಥರನೂ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಮತ್ತು ಯಾರೆಲ್ಲ ಬಾಣಂತಿಯರಿದ್ದಾರೆ ಅವರು ಇದನ್ನು ಮಾಡ್ಕೊಂಡು ಆರಾಮ್ಸೆ ತಿನ್ಬೋದು. ಈ ಬ್ರೆಡ್ಡು ಮತ್ತು ಕಾಫಿ ಕುಡಿದು ಬೋರ್ ಆಗಿಬಿಟ್ಟಿರುತ್ತೆ. ನನಗಂತೂ ನಿಜ, ನನಗೆ ಮೊದಲೇ ಕಾಫಿ ಜಾಸ್ತಿ ಕುಡಿದ್ರೆ ಆಗೋದಿಲ್ಲ, ನನಗೆ ಪಿತ್ತ ಥರ ಆಗಿಬಿಡುತ್ತೆ. ಸೊ ಅದರಿಂದ ಈ ಬ್ರೆಡ್ನ ಖಾಲಿ ಮಾಡಬೇಕಲ್ವ, ಸೊ ಅದರಿಂದ ಈ ಥರ ಬ್ರೆಡ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿನ ಮಾಡ್ಕೊಬೋದು. ಒಂದು 5 ನಿಮಿಷ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು. ಉಪ್ಪು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು, ಜಾಸ್ತಿ ಉಪ್ಪೇನು ಹಿಡಿಯೋದಿಲ್ಲ. ಬೇರೆ ಥರ ಮಸಾಲ ಹಾಕಿದ್ರೂ ಇದು ಚೆನ್ನಾಗಿರೋದಿಲ್ಲ. ಜಸ್ಟ್ ಇದಿಷ್ಟೇ ಪ್ಲೇನಾಗಿರಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇನ್ನೇನು ಹತ್ತತ್ರ 2 ಮಂತ್ ಆಗ್ತಾಯಿದೆ. ಈ ಮಂತ್ದು ಇದು ಏನು ಫೋಟೋಶೂಟು ಮಾಡಿಲ್ಲ, ಮನೇಲೇ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಈ ಮಂತೂ ಕೂಡ ಯಾವ ಥೀಮಲ್ಲಿ ಮಾಡಬೇಕು ಅಂತ ಇನ್ನೂ ಅಂದ್ಕೊಂಡಿಲ್ಲ. ಯಾವ ಥೀಮಲ್ಲಿ ಮಾಡಬೇಕು ಅಂತ ಗೆಸ್ ಮಾಡಿ ಫೈನಲ್ ಮಾಡಬೇಕು. ನಮ್ಮ ಮನೆ ಹತ್ರ ಅಂತೂ ಫ್ಲೈಟ್ಗಳು ಬರ್ತಾನೆ ಇರ್ತವೆ. ಅದೊಂದು ಬಂದಾಗ ವೀಡಿಯೋನ ಆಫ್ ಮಾಡಬೇಕು. ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತು ಈ ಒಂದು ಮಂತಲ್ಲಿ ಯಾವ ಥೀಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ಆವತ್ತಿನ ಒಂದು ವ್ಲಾಗ್ನ ನಾನು ಮಾಡ್ಕೊಬೇಕು, ಮಿಸ್ ಮಾಡಬಾರ್ದು. ಇದೆಲ್ಲ ಒಂದು ಮೆಮೊರಿ. ಬಟ್ ಇವಾಗ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ವಾ, ಸೊ ಅದರಿಂದ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗ್ತಿಲ್ಲ. ಇನ್ನೇನು ಹತ್ತತ್ರ 2 ಮಂತ್ ಆಗ್ತಾಯಿದೆ. ಸಿ ಸೆಕ್ಷನ್ ಆದಮೇಲೆ ಬಟ್ಟೆನ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬಟ್ಟೆ ಕಟ್ಟೋಕ್ಕಾಗಿಲ್ಲ. ಏಕಂತಂದರೆ ನನಗೆ ಪ್ಯಾನ್ಕ್ರಿಯಾಸ್ ಸರ್ಜರಿ ಆಗಿರೋದ್ರಿಂದ ಮತ್ತು ಈ ಒಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಬಟ್ಟೆನ ಕಟ್ಟೋಕ್ಕಾಗೋದಿಲ್ಲ. ಸೊ ಅದು ಪೇಯ್ನ್ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಕಟ್ಕೊಂಡಿಲ್ಲ. ಮತ್ತು ಬೆಲ್ಟ್ನೂ ಕೂಡ ಹಾಕ್ಕೊಂಡಿಲ್ಲ. ಸದ್ಯಕ್ಕೆ ನಾನು ಶೇಪ್ ವೇರ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗ್ತಾ ಇದೆ. ಸೊ ನೀವೇನಾದರೂ ತೊಗೊಳಂಗಿದ್ರೆ ನೀವು ತೊಗೋಬೋದು. ಆನ್ಲೈನಲ್ಲೆಲ್ಲ ಸಿಗುತ್ತೆ, ಆಮೇಲೆ ಆಚೆನೂ ಕೂಡ ಸಿಗುತ್ತೆ. ಸೊ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಈ ಒಂದು ಶೇಪ್ ವೇರ್. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಸದ್ಯಕ್ಕೆ ನಾನು
ಯಾವುದೇ ರೀತಿಯ ಒಂದು ಬೆಲ್ಟ್ನ ನಾನು ತೊಗೊಂಡಿಲ್ಲ. ನೀವು ಹಾಕ್ಕೊಳ್ಳೋಂಗಿದ್ರೆ ಹಾಕೊಬೋದು. ನಾನು ನೆಕ್ಸ್ಟು ಇನ್ನೊಂದು 5 ಡೇಸ್ ಇದೆ, ಹಾಸ್ಪಿಟಲ್ಗೆ ಹೋಗಬೇಕು. ಆವಾಗ ಡಾಕ್ಟರ್ ಹತ್ರ ಕೇಳಿ ತೊಗೊಬೇಕು. ಸದ್ಯಕ್ಕೆ ನಾನು ಯಾವುದೇ ರೀತಿಯ ಬೆಲ್ಟ್ ಆಗಲಿ ಅಥವಾ ಬಟ್ಟೆ ಆಗಲಿ ಕಟ್ಕೊಂಡಿಲ್ಲ. ಜಸ್ಟ್ ಒಂದು ಶೇಪ್ ವೇರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೇನು ಡೆಲಿವರಿ ಆಗಿ 2 ಮಂತ್ ಹತ್ತತ್ರ ಆಗ್ತಾಯಿದೆ. ನಾನು ಬೆಲ್ಟ್ನೂ ಕೂಡ ಹಾಕ್ಕೊಂಡಿಲ್ಲ, ಬಟ್ಟೆನೂ ಕೂಡ ಕಟ್ಟೋಕ್ಕಾಗಿಲ್ಲ. ಯಾಕಂತಂದರೆ ನನಗೊಂದು ಪ್ಯಾನ್ಕ್ರಿಯಾಸ್ ಸರ್ಜರಿ ಆಗಿರೋದ್ರಿಂದ ಮತ್ತು ಈ ಒಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಬಟ್ಟೆ ಕಟ್ಟೋಕೆ ಆಗೋದಿಲ್ಲ. ಒಂದು 2 ನಿಮಿಷ ಫ್ಲೈಟ್ ಹೋಗ್ತಾಯಿದೆ. ಮತ್ತು ಮಕ್ಕಳಿಗೆ ಬಜೆನ ಹಾಕಬೇಕಾ ಹಾಕಬಾರ್ದು ಅನ್ನೋದು ಒಂದು ಕನ್ಫ್ಯೂಸ್ ಇರುತ್ತೆ. ಅದು ಬೇರೆ ಯಾವುದೇ ರೀತಿ ಕೆಮಿಕಲ್ ಅಲ್ಲ. ಸೊ ಹಾಕಿದ್ರೂ ಕೂಡ ಏನೂ ಆಗಲ್ಲ. ಅದು ನಿಮಗಿಷ್ಟ. ನಿಮಗೆ ಹಾಕಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಬಜೆ, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಬಾದಾಮಿ ಇದನ್ನೆಲ್ಲ ತೆಗೆದು ಹಾಕೋದ್ರಿಂದ ಕಫನೂ ಕೂಡ ಕಡಿಮೆ ಆಗುತ್ತೆ ಮತ್ತು ವಾಯ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತಾರೆ. ಸೊ ನಾನು ಕೂಡ ಅಷ್ಟೇ ಬಜ್ಜೆನ ಹಾಕ್ತೀನಿ. ಅವ್ನು ಯಾವಾಗ ಸ್ನಾನ ಮಾಡ್ತಾನೆ, ತಲೆಗೆ ಸ್ನಾನ ಯಾವಾಗ ಮಾಡಿಸ್ತೀವಿ ಆ ಟೈಮಲ್ಲಿ ನಾವು ಬಜ್ಜೆನ ಹಾಕ್ತೀವಿ. ಅದು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳುಗಳು ನ್ಯೂ ಬೇಬೀಸ್ ಏನಿರುತ್ತೆ, ಒಂದು 3 ಮಂತ್ ತನಕ ಮೈಕೆ ಎಲ್ಲ ಮುರಿಯೋದು ಕಾಮನ್ ಆಗಿ ಮೈಕೆ ಮುರಿತಾರೆ. ಸೊ ಅದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅವು ಹಾಲು ಕುಡಿದ್ಮೇಲೆ ಅವ್ರಿಗೆ ಅಷ್ಟೊಂದಾಗಿ ಡೈಜೆಷನ್ ಆಗೋದಿಲ್ಲ ಅಲ್ವ. ಸೊ ಅದರಿಂದ ಅವರು ಮೈಕೆ ಮುರಿತಾರೆ. ಸೊ ಅದನ್ನೇ ಏನೋ ಅಂತ ಒಂದು ಭಯ ಪಟ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಮತ್ತು ಆದಷ್ಟು ನ್ಯೂ ಬೇಬೀಸು ತೇಕೆಲ್ಲ ಬರ್ತಾ ಇರುತ್ತಲ್ವ. ಸೊ ಅವಾಗ ಫೀಡಿಂಗ್ನ ಮಾಡಿಸ್ಬೇಕಾ ಮಾಡಿಸ್ಬಾರ್ದ ಅನ್ನೋದು ಒಂದು ಕನ್ಫ್ಯೂಸ್ ಇರುತ್ತೆ. ಸೊ ಮಕ್ಕಳಿಗೆ ಬಿಕ್ಳಿಗೆ ಎಲ್ಲ ಬಂದಾಗ ಫೀಡಿಂಗ್ ಮಾಡಿಸೋದು ಒಳ್ಳೆಯದೇ. ಅದು ಬೇಗನೆ ಕಡಿಮೆ ಆಗುತ್ತೆ. ಏನಾಗುತ್ತೆ, ನಾವು ಫೀಡಿಂಗ್ ಮಾಡಿಸ್ಬೇಕಾದ್ರೆ ಗಾಳಿ ಒಳಗಡೆ ಹೋದಾಗ ಅವರು ತಗೋಬೇಕಾದ್ರೆ ಗಾಳಿನ ಒಳಗಡೆ ತಗೊಂಡಾಗ ಅದು ಬಿಕ್ಕಿಳಿಕೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಫೀಡಿಂಗ್ನ ಕಂಟಿನ್ಯೂ ಮಾಡಿದ್ರೆ ಅದು ಸ್ಟಾಪ್ ಆಗಿಬಿಡುತ್ತೆ. ಹೆಲೋ ಎವ್ರಿವಾನ್, ನಿನ್ನೆ ಒಂದು ವ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದೇ ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಬೇಬಿಯ ಒಂದು ರಿಲೇಟೆಡ್ ಆಗಿ ಒಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಂದರೆ ನ್ಯೂ ಮಾಮ್ಸ್ಗಳಿಗೆ ಒಂದಷ್ಟು ಕನ್ಫ್ಯೂಸ್ಗಳಿರುತ್ತೆ, ಇನ್ಕ್ಲೂಡ್ ನನಗೂ ಕೂಡ ಅಷ್ಟೇ. ನನಗೂ ಏನು ಮಾಡಬೇಕು ಪಾಪುಗೆ, ಏನು ಮಾಡಬಾರ್ದು ಅನ್ನೋದ್ರು ಒಂದಷ್ಟು ಕನ್ಫ್ಯೂಸ್ಗಳಿತ್ತು. ಸೊ ಹೋಗ್ತಾ ತಿಳ್ಕೊತಾ ಒಂದೊಂದೇ ಎಲ್ಲನೂ ತಿಳ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು. ಯಾರೆಲ್ಲ ಹೊಸದಾಗಿ ನ್ಯೂ ಮಾಮಿಸ್ಗಳಿರ್ತೀರ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಈಗ ಫಸ್ಟ್ ಒನ್, ಮಕ್ಕಳಿಗೆ ಸಾಂಬ್ರಾಣಿ ಹೊಗೆ ಕೊಡಬೇಕಾ ಕೊಡಬಾರ್ದು ಅನ್ನೋದೊಂದು ಕನ್ಫ್ಯೂಸ್ ಇರುತ್ತೆ. ಸೊ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಕೊಡ್ತಾಯಿದ್ರು. ಅವಾಗೆಲ್ಲ ಆ ಒಂದು ವೆದರ್ಗೆ ಮತ್ತು ಆ ಒಂದು ಕಾಲಕ್ಕೆ ಅದು ಸೂಟ್ ಆಗ್ತಾಯಿತ್ತು. ಬಟ್ ಇವಾಗಿನ ಒಂದು ಜನ್ರೇಷನ್ಗೂ ಇವಾಗಿರೋ ಒಂದು ಹೆಲ್ತಿನ ಒಂದು ಇದರ ಪ್ರಕಾರ ಹೋದರೆ ಅಷ್ಟಾಗಿ ಸೂಟ್ ಆಗೋದಿಲ್ಲ ಇವಾಗಿನ ಮಕ್ಕಳುಗಳಿಗೆ. ಯಾಕಂದರೆ ಅದರಲ್ಲಿ ಕೆಮಿಕಲ್ ಅದು ಇದು ಅಂತ ಏನೇನೋ ಹಾಕ್ತಾ ಇರ್ತಾರೆ. ಸೊ ಅದರಿಂದ ಡಾಕ್ಟರ್ ಕೂಡ ಸಾಂಬ್ರಾಣಿ ಹೊಗೆ ಅದು ಇದು ಅದೆಲ್ಲ ಬೇಡ ಅಂತಲೇ ಹೇಳ್ತಾರೆ. ಸೊ ನಾನು ಕೂಡ ಅಷ್ಟೇ, ಇದುವರೆಗೂ ನಾನು ನನ್ನ ಒಂದು ಪಾಪುಗೆ ಸಾಂಬ್ರಾಣಿ ಹೊಗೆ ಅದು ಇದು ಏನೂ ಕೊಟ್ಟಿಲ್ಲ. ಜಸ್ಟ್ ಇದ್ಲು ಬರುತ್ತಲ್ವ, ಚಾರ್ಕೋಲ್ನ ಬಿಸಿ ಮಾಡಿ ಅದರ ಒಂದು ಹಬೆನ ನಾನು ಕೊಡ್ತೀನಿ ಅಷ್ಟೇ, ಬೇರೆ ಏನೇನು ಹಾಕೋದಿಲ್ಲ. ಮತ್ತು ಬೇಬಿಗೆ ಪೌಡರ್ನ ಹಾಕಬೇಕಾ ನೆತ್ತಿಗೆ, ಅವಾಗ ಎಲ್ಲ ಹಾಕ್ತಾಯಿದ್ರು. ಬಟ್ ಇವಾಗ ಯಾರು ಅಷ್ಟಾಗಿ ಹಾಕೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಇವಾಗ ನಾವು ನೆತ್ತಿ ಮೇಲೆ ಪೌಡರ್ನ ಹಾಕಿದಾಗ ಅದು ಆಡ್ತಾ ಏನಾಗುತ್ತೆ, ಆ ಪೌಡರು ಪಾಪು ಒಳಗಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದ ಕಫ ಕಡೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ಅದರಿಂದ ಅದನ್ನು ಕೂಡ ಹಾಕೋದು ಬೇಡ ಅಂತಲೇ ಹೇಳ್ಬೋದು. ಮತ್ತು ಈ ಕಣ್ಣಿಗೆ ಕಾಜಲೆಲ್ಲ ಹಾಕೋದು, ಕೈಗೆ ಹಾಕೋದು, ಇದು ಕೂಡ ಬೇಬಿಗೆ ಮಾಡಬಾರ್ದು ಅನ್ನೋದೊಂದಿರುತ್ತೆ. ಸೊ ಏನು ಮಾಡಬೇಕಂದ್ರೆ ಹಣೆಗೆ ಮಾತ್ರ ಕಪ್ಪನ್ನ ಹಾಕಿ ಮತ್ತು ಕಾಲ್ಗೆ ಹಾಕೋದು ಬೆಸ್ಟು. ಕೈಗೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಮಕ್ಕಳು ಅದನ್ನು ಕೈಯೆಲ್ಲ ಜಪ್ತಾ ಇರ್ತಾರೆ. ಸೊ ಆ ಒಂದು ಏನಿರುತ್ತೆ ಕೆಮಿಕಲ್ ಅದು ಒಳಗಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದ ಅದನ್ನು ಕೂಡ ಆದಷ್ಟು ಅವಾಯ್ಡ್ ಹಾಕೋದೇ ಬೇಡ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳುಗಳು ಜಾಸ್ತಿ ಇವಾಗ ವಾಮಿಟ್ ಮಾಡ್ಕೊತಾ ಇರ್ತವೆ.
ಅದು ಕೂಡ ತುಂಬ ಏನೋ ನ್ಯೂ ಮಮ್ಮೀಸ್ಗಳಿಗೆ ಒಂಥರ ಭಯ ಆಗ್ತಾ ಇರುತ್ತೆ. ಇದೇನು ಹಾಲು ಕುಡಿತಾರೆ, ವಾಮಿಟ್ ಮಾಡ್ತಾರೆ, ಅದು ಕಾಮನ್ ಆಗಿ ವಾಮಿಟ್ ಮಾಡೇ ಮಾಡ್ತಾರೆ. ಬಟ್ ನಾವು ಆದಷ್ಟು ಫೀಡಿಂಗ್ ಮಾಡಿದ್ಮೇಲೆ ಮಕ್ಕಳನ್ನ ಆ ಕಡೆ ಈ ಕಡೆ ಎತ್ಕೊಂಡು ಹಂಗೆ ಹಿಂಗೆ ಮಾಡೋದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆವಾಗ ಏನಾಗುತ್ತೆ, ವಾಮಿಟ್ ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಮತ್ತು ಪಾಪು ನಾಲ್ಗೆಯಲ್ಲಿ ಏನಿರುತ್ತೆ ವೈಟ್ ಇರುತ್ತಲ್ಲ, ಸೊ ಅದನ್ನು ಆದಷ್ಟು ನಾವು ಡೈಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪಾಪು ವಾಮಿಟ್ ಮಾಡೋದು ಕಡಿಮೆನೇ ಆಗುತ್ತೆ. ಸೊ ನಾನು ಕೂಡ ಅಷ್ಟೇ ಡೈಲಿ ಅವನಿಗೆ ಒಂದು ದಿವಸ ತಲೆಗೆ ಸ್ನಾನ ಮಾಡಿಸೋದು, ಒಂದು ದಿವಸ ಮೈಗೆ ಸ್ನಾನ ಮಾಡಿಸೋದು. ಸೊ ದಿನ ಅದನ್ನು ಕ್ಲೀನ್ ಮಾಡ್ತಾ ಇವಾಗ ಅವನು ವಾಮಿಟ್ ಮಾಡೋಕ್ಕೆ ಹೋಗೋದಿಲ್ಲ. ಏನಾದರೂ ಸಮ್ಟೈಮ್ಸ್ ಏನಾದರೂ ಹಾಗೆ ಹೀಗೆ ಆದರೆ ಮಾತ್ರ ಅವನು ವಾಮಿಟ್ ಮಾಡ್ತಾನೆ. ಸೊ ನಾನು ಅದನ್ನು ದಿನ ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ಅವನು ವಾಮಿಟ್ ಏನು ಮಾಡೋಕ್ಕೆ ಹೋಗೋದಿಲ್ಲ, ಟಚ್ ವುಡ್. ಮತ್ತು ಮಕ್ಳುಗಳು ಯೂರಿನ್ ಪಾಸ್ ಮಾಡಬೇಕಾಅಂತಂದರೆ ಅಳ್ತಾರೆ. ಇದು ಯಾಕೆ ಅಂತ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಸೊ ನನಗೂ ಕೂಡ ಅದೇ ಥರ ಭಯ ಆಗ್ತಾಯಿತ್ತು. ಸೊ ಮಕ್ಳಿಗೆ ಏನಾಗ್ತಾ ಇರುತ್ತೆ, ಯೂರಿನ್ ಟ್ಯಾಂಕ್ ಫಿಲ್ ಆದಾಗ ಅವ್ರಿಗೆ ಯೂರಿನ್ ಪಾಸ್ ಮಾಡೋದು ಗೊತ್ತಾಗೋದಿಲ್ಲ. ಸೊ ಅದರಿಂದ ಅವು ಬ್ಲ್ಯಾಡರ್ ಫುಲ್ ಆದಾಗ ಮಾತ್ರ ಅವು ಅಳ್ತಾ ಇರ್ತವೆ. ಸೊ ಅದಕ್ಕೂ ಕೂಡ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇವಾಗ ಹೊಸದಾಗಿ ನ್ಯೂ ಬೇಬಿ ಏನಿರುತ್ತೆ, ಸೊ ಅವರಿಗೆ ನಾವು ಒಂದು 6 ವೀಕ್ಸ್ ತನಕ ಆದಷ್ಟು ಜೆಂಟಲಾಗಿ ಅವ್ರನ್ನ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಮತ್ತು ಆದಷ್ಟು ಆಯಿಲ್ ಮಸಾಜ್ ಮಾಡೋದೆಲ್ಲ ಸ್ವಲ್ಪ ಸಾಫ್ಟಾಗಿ ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಅವರ ಮೂಳೆಗಳಾಗಿರಲಿ, ಸ್ಕಿನ್ ಆಗಲಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಆದಷ್ಟು ಒಂದು 6 ವೀಕ್ಸ್ ತನಕ ತುಂಬ ಸಾಫ್ಟಾಗಿ ಅವ್ರನ್ನ ನಾವು ಮಸಾಜ್ ಮಾಡೋದಾಗಿರಲಿ, ಸ್ನಾನ ಮಾಡಿಸೋದಾಗಿರಲಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿರತ್ತೆ. ಮತ್ತು ಮಕ್ಕಳಿಗೆ ಆದಷ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೆಚ್ಚಗೆ ನೀರು ಮತ್ತು ಸ್ವಲ್ಪ ಕಡಿಮೆ ನೀರನ್ನ ನಾವು ಅವ್ರಿಗೆ ಕಡಿಮೆ ನೀರಲ್ಲಿ ನಾವು ಅವ್ರಿಗೆ ಸ್ನಾನ ಮಾಡಿಸ್ಬೇಕಾಗುತ್ತೆ. ಬಿಸಿ ನೀರು ಜಾಸ್ತಿ ಒಂದು 2 ಬಕೆಟ್ 3 ಬಕೆಟ್ ಆ ಥರ ಎಲ್ಲ ನಾವು ಮಾಡ್ಸೋಕೆ ಹೋಗ್ಬಾರ್ದು. ಯಾಕಂದರೆ ಅವರು ತಡ್ಕೊಳಕ್ಕಾಗೋದಿಲ್ಲ, ಸುಸ್ತಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಮತ್ತು ಬೇಬಿಗೆ ಯಾವ ಒಂದು ಸೋಪ್ನ ನಾವು ಯೂಸ್ ಮಾಡಬೇಕಾದ್ರೂ ಅಷ್ಟೇ, ಯಾವ ಶಾಂಪು ಯೂಸ್ ಮಾಡಬೇಕಂದ್ರೂ ಅಷ್ಟೇ ಒಂದಷ್ಟು ರಿಸರ್ಚ್ ಮಾಡಿ ಡಾಕ್ಟರ್ ಸಜೆಷನ್ ತೊಗೊಂಡು ನೀವು ಬೇಬಿಗೆ ಯಾವುದು ಸೂಟ್ ಆಗುತ್ತೆ ನಿಮ್ಮ ಬೇಬಿ ಸ್ಕಿನ್ನಿಗೆ ಅನ್ನೋದ್ರ ಮೇಲೆ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನೀವು ತೊಗೊಬೋದು. ಸುಮ್ಮನೆ ಅದು ಇದು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಬಾರ್ದು. ಮತ್ತು ಬೇಬಿಗೆ ಆಯಿಲ್ ಅಪ್ಲೈ ಮಾಡಬೇಕಾ ಇಲ್ವಾ ಅಂದರೆ ಅದೊಂದು ಕನ್ಫ್ಯೂಸನ್ ಇರುತ್ತೆ. ಸೊ ಆದಷ್ಟು 1 ಮಂತ್ ತನಕ ನಾವು ಹರಳೆಣ್ಣೆ ಯೂಸ್ ಮಾಡೋದು ಬೇಡ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಯಾವುದೇ ಒಂದು ಪಾಪು ಆದರೂ ಅಷ್ಟೇ ಜಾಂಡೀಸ್ ಅನ್ನೋದು ಕಾಮನ್ ಆಗಿ ಸ್ವಲ್ಪ ಇರುತ್ತೆ. ಸೊ ಆದಷ್ಟು 1 ಮಂತ್ ಅದನ್ನು ಅವಾಯ್ಡ್ ಮಾಡಿ. 1 ಮಂತ್ ಆದಮೇಲೆ ಬೇಕಂತಂದರೆ ನೀವು ಒಕ್ಕಳಿಗಾಗಿರಲಿ, ಹೊಟ್ಟೆಗೆ ಸ್ವಲ್ಪ ನೆತ್ತಿಗೆ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಮಕ್ಕಳು ತುಂಬಾ ತಂಪಾಗಿರ್ತವೆ. ಮತ್ತು ಯೂರಿನ್ ಪಾಸ್ ಮಾಡಬೇಕಾದ್ರೆ ಅವ್ರಿಗೆ ಉರಿ ಆಗೋದಾಗಿರಲಿ, ಅಳೋದಾಗಿರಲಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.